ನಮಸ್ಕಾರ, ನಾನು ಸುಬ್ರಾವ್ ಮಾತಾಡ್ತಾ ಇರೋದು. ನಾವೀಗ ಪೋಖ್ರಾದಲ್ಲಿದ್ದೀವಿ. ಪೋಖ್ರಾದಲ್ಲಿ ಒಂದು ಸರೋವರವನ್ನು ನಿಮಗೆ ತೋರಿಸ್ತೀವಿ. ಬನ್ನಿ ಹೋಗೋಣ, ನೋಡೋಣ ಸರೋವರವನ್ನು. ನೆಕ್ಸ್ಟ್ ಕೊಡಿ. ಲೈಫ್ ಜಾಕೆಟ್ ಹಾಕ್ಕೊಂಡು ಬೋಟ್ನಲ್ಲಿ ಹೋಗಿ ತಯಾರಿ ಆಗ್ತಾ ಇದ್ದೀವಿ. ಈಗ ನಮ್ಮದು ಹೋಗುವಂಥ ಬೋಟು ಇದೇನೆ. ಸೊ ನಾವೀಗ ಒಂದು ಐಲ್ಯಾಂಡ್ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನದ ಹೆಸರು ಬರಾಹಿ ಲೇಔಟ್ ಅಂತ. ಬರಾಹಿ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಈಗ ಬೆಳಗಿನ 9 ಗಂಟೆ. ಪೋಖ್ರಾದಲ್ಲಿ ನಾವಿದ್ದ ಹೋಟ್ಲ್ ಮುಂದ್ಗಡೆ ಈ ಒಂದು ಸರೋವರ ಇದೆ. ಅದರಲ್ಲಿ ಈಗ ನಾವು ಬೋಟಿಂಗ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಎಲ್ಲರೂ ಯುದ್ಧಕ್ಕೆ ಸಜ್ಜರಾಗಿದ್ದಾರೆ. ಬೋಟಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ ಎಲ್ಲರೂ. ನೋಡಿ, ಎಲ್ಲ ರೆಡ್ದು ಲೈಫ್ ಜಾಕೆಟ್ ಹಾಕೊಂಡಿದ್ದಾರೆ. ನೀರು ಧುಮುಕಿದ್ರೆ ಆ ಲೈಫ್ ಜಾಕೆಟ್ ವರ್ಕ್ ಆಗುತ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಪರೀಕ್ಷೆ ಮಾಡಬೇಕು ಅನ್ನೋರು ನೋಡ್ಬೋದು, ಆದ್ರೆ ನಾವೇನು ಒತ್ತಾಯ ಮಾಡೋದು. ರಮೇಶ್ ಅವ್ರು ಹೇಳ್ತಾ ಇದ್ದಾರೆ ಈಗ ಬೇಡ ಅಂತ. ಅವರ ಅಪೇಕ್ಷೆ ಮೇರೆಗೆ ಯಾರು ಮಾಡೋದು ಬೇಡ. ಈಗ हमको भी दिखाइए और हमको भी पठाइए, ठीक है? नमस्ते, जय श्री राम। क्या नाम बोल आपका? रुस्तान। रुस्तान, यस। आप कहाँ रहते हैं? मैं इधर ही होटल का मैनेजर हूँ सर। मैनेजर है? हाँ सर। ओह अच्छा है। मैनेज करने आपका कोट भी बहुत अच्छा है, ठीक है। सुंदर है आप. ಯಾರ್ಯಾರು ಮಂಡ್ಯಲ್ಲಿ ಶಕ್ತಿ ಇರೋ ಕೂತ್ಕೊಳ್ಬೇಕಾದ್ರೆ ಕುಡಿಬೋದು. ಮಂಡ್ಯಲ್ಲಿ ಶಕ್ತಿ ಇದೆ, ಪೆಟ್ಲು ಮಾಡ್ತಾ ಇಲ್ಲ ನೀವು. ಈಗ ನಾವು ಹೋಗುವಂಥ ಬೋಟು ಇದೇನೆ, ಬರ್ತಾ ಇದೆ ಈಗ. ನಮ್ಮ ಪ್ರಯಾಣ ತುಂಬಾ ಚೆನ್ನಾಗಿದೆ. ನಿಮಗೂ ಅಷ್ಟೇ ಧನ್ಯವಾದಗಳು. ಓಕೆ. ಹೇಗೆ ಅನಿಸ್ತಾ ಇದೆ ಎಲ್ಲ ಬೋಟಿಂಗ್ ಅಲ್ಲಿ ಹೋಗ್ತಿರೋ? ಯಾರ ಮುಖದಲ್ಲಿ ಏನು ಕಾಂತಿ ಕಾಣಿಸ್ತಾ ಇಲ್ಲ, ಯಾಕೋ? ಇಲ್ಲ, ಗಂಗೆ ಪಕ್ಕದಲ್ಲಿದ್ದಾಳೆ ನೋಡಿ. ಗಂಗೆ ಬೇಕಾ ಗೌರಿ ಬೇಕಾ? ಗಂಗೆ ಬೇಕಾ ಗೌರಿ ಬೇಕಾ? ಗೌರಿ ಆದ್ರೆ ಪಕ್ಕದಲ್ಲಿ ಇರ್ತಾಳೆ, ಗಂಗೆ ಆದ್ರೆ ಕಟ್ಟ ತಲೆ ಮೇಲೆ ಕೂತಿರ್ತಾಳೆ. ನಾವು ಈಗ ಈ ಸುಂದರವಾದ ಲೇಕ್ ಹೋಗ್ತಾ ಇದ್ವಿ. ಇದಕ್ಕೆ ಪೆಹ್ವಾ ಲೇಕ್ ಅಂತ ಇಲ್ಲಿ ಕರೀತಾರೆ. ನಾವೀಗ ಬರಾಹಿ ಅನ್ನೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ಬೋಟ್ನಲ್ಲಿ. ಈ ಬೋಟ್ನಲ್ಲೇ ಈ ದೇವಸ್ಥಾನಕ್ಕೆ ಹೋಗಬೇಕು. ಈ ಒಂದು ಪೆಹ್ವಾ ಲೇಕನ್ನು ಮುಂಚೆ ಬೈ ಡ್ಯಾಮ್ ಲೇಕ್ ಅಂತಲೂ ಕರೀತಾ ಇದ್ದರು. ಈ ಸರೋವರ ಸುಮಾರು ಒಂದು 6 ಸ್ಕ್ವೇರ್ ಕಿಲೋಮೀಟ್ರಷ್ಟು ಆಕ್ರಮಿಸ್ಕೊಂಡಿದೆ. ಈ ಲೇಕಿನ ಆಳ ಒಂದು ಕೆಲವು ಕಡೆ 28, ಕೆಲವು ಕಡೆ 79 ಅಡಿ, ಕೆಲವು ಕಡೆ 120 ಅಡಿವರೆಗೂ ಇದೆ ಅಂತ ಹೇಳ್ತಾರೆ. ಸೊ ನಾವು ಬೋಟ್ ಹತ್ತಿದ ದಡದಿಂದ ಬರಾಹಿ ಅನ್ನೋ ಒಂದು ಸಣ್ಣ ದ್ವೀಪಕ್ಕೆ ಹೋಗ್ಬೇಕಾದ್ರೆ ಸುಮಾರು 4 ಕಿಲೋಮೀಟ್ರಷ್ಟು ಈ ಬೋಟ್ನಲ್ಲಿ ಹೋಗ್ತಾ ಇದ್ದೀವಿ. ಸುಮಾರು ಅರ್ಧ ಗಂಟೆ ಪ್ರಯಾಣದ ನಂತರ ನಮಗೆ ಅದು ಸಿಗುತ್ತೆ. ನೋಡಿ, ಈ ಒಂದು ಸುಂದರವಾದ ದೃಶ್ಯ ನಾವು ನೋಡಬೇಕಂದ್ರೆ ನಾವು ಅಲ್ಲಿಗೆ ಹೋಗಬೇಕು. ಎಷ್ಟು ಅದ್ಭುತವಾಗಿದೆ ಅಂದರೆ ಎರಡೂ ಕಡೆಯಲ್ಲಿ ಪರ್ವತದ ಹಸಿರಿನ ಗಿಡಮರಗಳು ನೋಡ್ತಾ ಮಧ್ಯದಲ್ಲಿ ನಾವು ಈ ಬೋಟ್ನಲ್ಲಿ ಹೋಗ್ತಾ ಇದ್ದರೆ ಆಹಾ ಎಷ್ಟು ಆನಂದ ಅನಿಸುತ್ತೆ ಅಂದರೆ ಅದನ್ನು ಅನುಭವಿಸಬೇಕು. ನೀವು ನೇಪಾಳಕ್ಕೆ ಹೋದಾಗ ಪೋಖ್ರಾಗೆ ಹೋದರೆ ಈ ಒಂದು ಸರೋವರನ ನೋಡೋದನ್ನ ಮರಿಬೇಡಿ. ನೋಡಿ, ಈಗ ನಾವು ದೂರದಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ, ಆ ದ್ವೀಪನೇ ಬರಾಹಿ ದೇವಸ್ಥಾನ. ನಾವಲ್ಲಿಗೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಅತ್ಯಂತ ಪುರಾತನವಾದ್ದು, ಸುಮಾರು 300-400 ವರ್ಷದ ಹಳೆ ಇದೆ. ಇದಕ್ಕೊಂದು ಕಥೆ ಕೂಡ ಇದೆ. ಏನಪ್ಪ ಅಂದರೆ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ದೇವಕಿ ಗರ್ಭದಲ್ಲಿ 8ನೇ ಶಿಶುವಾಗಿ ಹುಟ್ಟಿರ್ತಾನೆ. ಅದೇ ಸಮಯದಲ್ಲಿ ಯಶೋಧನನಿಗೆ ಒಂದು ಹೆಣ್ಮಗು ಹುಟ್ಟಿರುತ್ತೆ. ದೈವದ ನಡೆದಂತೆ ಅದ್ಲು ಬದಲು ಆಗುತ್ತೆ. ಆ ದೇವಿ ಅಂತರ್ದಳಾಗಿ ಆ ಮಗುವೆ ಬಿಂದವಾಸಿನಿ ಎಂದು ಪ್ರತೀತಿ, ಅಥವಾ ವಿಂಧ್ಯಾವಾಸಿನಿ, ಬಿಂದವಾಸಿನಿ ಎಂದು ಇಲ್ಲಿ ಕರೀತಾರೆ.
ನಾವೇ ಕಷ್ಟಪಟ್ಟು ತುಳ್ಕೊಂಡು ಇವನ್ನೆಲ್ಲನೂ ದಡ ಸೇರಿಸ್ತಾ ಇದ್ದೀನಿ. ಯಾರು ನಮಗೆ ಧನ್ಯವಾದನೇ ಹೇಳ್ತೀವಲ್ಲಪ್ಪ. ಸುಮಾರು 20 ನಿಮಿಷದಿಂದ ಸತತವಾಗಿ ತುಳಿದು ಕೈ ಕಾಲು ಎಲ್ಲ ನೋವು ಬಂದಿದೆ. ಯಾರು ಧನ್ಯವಾದ ಹೇಳ್ತೀವಿ, ನಾವೇ ನಮಗೆ ಧನ್ಯವಾದ ಹೇಳ್ಕೊಂಡ್ಬಿಡ್ತೀವಿ. ಆಯುಷ್ ಜೊತೆ ಬೋಟಲ್ಲಿ ಆಯುಷ್ ಪೋಖ್ರಾ ಲೇಕಲ್ಲಿ ನಾವು ಬೋಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಬಾಯ್ ಬಾಯ್. के बुझ्छ हामीले के बोले